ಮಂಡ್ಯದಲ್ಲಿ ರಾಜಕೀಯದ ಕಾವು ಇನ್ನೂ ಜೋರಾಗೇ ಇದೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಪಬ್ಲಿಕ್ ಟಿವಿ ನಡೆಸುವಂಥ ಬೆಂಕಿ ಬಿರುಗಾಳಿಯ ಸಂವಾದ ಕಾರ್ಯಕ್ರಮ. ದೊಡ್ಡ ಘಟಾನುಘಟಿ ನಾಯಕರ ಮಾತಿನ ಯುದ್ಧ ನಡೀತಿದ್ರೆ ತಳಮಟ್ಟದ ಕಾರ್ಯಕರ್ತರು ಕೂಡ ಕೈ ಮಿಲಾಯಿಸುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಕೇವಲ ನಾಯಕರು ಮಾತ್ರ ಅಲ್ಲ, ತಳಮಟ್ಟದ ಕಾರ್ಯಕರ್ತರು ಕೂಡ ಈ ಚುನಾವಣೆ ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನೆ ಮಂಡ್ಯದಲ್ಲಿ ಪಬ್ಲಿಕ್ ಟಿವಿ ಬೆಂಕಿ ಬಿರುಗಾಳಿ ಸಂವಾದ ಕಾರ್ಯಕ್ರಮ ನಡೀತು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಯಾವ ವಾದವನ್ನೂ ಕೇಳಿಸಿಕೊಳ್ಳದ ಸ್ಥಿತಿಯಲ್ಲಿ ಒಬ್ಬರಿಗೊಬ್ಬರು ಕೈ ಮಿಲಾಯಿಸಿಕೊಂಡ್ರು. ಹಾಗಾಗಿ ಆ ಕಾರ್ಯಕ್ರಮವನ್ನು ಅರ್ಧಕ್ಕೆ ಮುಂದುವರಿಸೋಕ್ಕಾಗದೆ ಮೊಟಕುಗೊಳಿಸಬೇಕಾಯಿತು. ಅದರ ಒಂದಷ್ಟು ವಿಜುವಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇರ್ಲಾರ್ದಂತಹ ರಾಜಕೀಯ ಮಂಡ್ಯದಲ್ಲಿ ಇದೆ. ದ್ವೇಷದ ರಾಜಕಾರಣ ಆರಂಭ ಆಗಿದೆ ಅಂತ ನಾನು ಅನಿಸ್ತಾ ಇಲ್ಲ. ಜೆಡಿಎಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಕರೆಂಟ್ ಅನ್ನ ತೆಗೆದಂತದ್ದು, ಅದಾದ ಮೇಲೆ ನಿನ್ನೆ ಇವತ್ತಿನ ಬೆಳಿಗ್ಗೆ ಕೇಬಲ್ ಕಟ್ ಮಾಡಿ ಕರೆಂಟ್ ತೆಗೆದಂತದ್ದು. ಇಡೀ ರಾಜ್ಯದ ಇತಿಹಾಸದಲ್ಲಿ ಈ ತರದ ಒಂದು ರಾಜಕಾರಣ ಯಾವತ್ತೂ ಆಗಿರಲಿಲ್ಲ. ತೆಗೆದಿದ್ದಾರೆ, ದೇಶದ ರಾಜಕಾರಣ ಆಗ್ತಾ ಇದೆ. ಸೊ ವೆಂಕಟೇಶ್ ಬಿಜೆಪಿ ಅವರು ಸುಮಲತಾ ಬೆಂಬಲಿಗರಲ್ಲ. ವೆಂಕಟೇಶ್ ಸರ್ ಒಂದ್ ನಿಮಿಷ, ಬರೀ ನಿಮ್ಮ ಘೋಷಣೆಯಿಂದ ಏನು ಆಗಲ್ಲ ಸರ್. ಅವ್ರು ಏನ್ ಮಾತಾಡ್ತಾರೆ ಜನಕ್ಕೆ ಮೆಸೇಜ್ ಹೋಗ್ಬೇಕು. ರಾಷ್ಟ್ರೀಯ ಪಕ್ಷ ಕ್ಯಾಂಡಿಡೇಟ್ ಇಲ್ಲ, ಕ್ಯಾಂಡಿಡೇಟ್ ಇಲ್ಲ ಸರ್. ಕ್ಯಾಂಡಿಡೇಟ್ ಇಲ್ಲ. ಬಿಜೆಪಿ